Okay, praise the Lord. Praise the Lord. Okay, so here we use the word oikodomio, right? ಇಲ್ಲಿ ಒಂದು ಪದವನ್ನು ಗ್ರೀಕ್ ಪದವನ್ನು ನಾವು ನೋಡ್ತಾ ಇದ್ದೇವೆ, ಒಯ್ಕೋ ಡೊಮಿಯೋ ಎಂಬುದಾಗಿ. Okay, oikodomio means it is a spiritual construction. ಒಯ್ಕೋ ಡೊಮಿಯೋ ಅಂತ ಹೇಳುವಾಗ ಇದರ ಅರ್ಥ ಆತ್ಮಿಕವಾಗಿ ಕಟ್ಟಲ್ಪಡುವಂತದ್ದು ಎಂಬುದಾಗಿ. Okay, that means that our spirit man is becoming stronger in the Holy Spirit. ಅದರ ಅರ್ಥ ಪವಿತ್ರಾತ್ಮನಲ್ಲಿ ನಮ್ಮ ಅಂತರಂಗ ಪುರುಷನು ಬಲ ಹೊಂದುವಂತದ್ದು, ದೃಢವಾಗುವಂತದ್ದು ಎಂಬುದಾಗಿ. Okay, praise the Lord. Let's read. 1 ಕೊರಿಂಥಿ 6ನೇ ಅಧ್ಯಾಯ 17ನೇ ವಚನ. ಕರ್ತನ ಸಂಸರ್ಗದಲ್ಲಿರುವವನಾದರೂ Yes. ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Okay, the one who unites with the Lord is one in his spirit, it says. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Hallelujah. Hallelujah. That means that our spirit is united with whom? The Holy Spirit. ಅದರ ಅರ್ಥ ನಮ್ಮ ಆತ್ಮ ಪವಿತ್ರಾತ್ಮನೊಂದಿಗೆ ಐಕ್ಯವಾಗಿದೆ ಎಂಬುದಾಗಿ. Praise God. When it happened? ಯಾವಾಗ ಐಕ್ಯವಾಗ್ತೈತೆ? When you became one with the Lord, that means that you believed or you are saved in Christ. ಯಾವಾಗ ನೀನು ಕರ್ತನೊಂದಿಗೆ ಸಂಸರ್ಗಕ್ಕೆ ಬರ್ತೀಯೋ ಅದರ ಅರ್ಥ ನೀನು ರಕ್ಷಣೆ ಹೊಂದಿದಾಗ, ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದಾಗ, Okay, you became one with the Holy Spirit. ಆಗ ನೀನು ಪವಿತ್ರಾತ್ಮನೊಂದಿಗೆ ಐಕ್ಯವಾಗುತ್ತಿ, ಒಂದೇ ಆಗುತ್ತೀರಿ. Hallelujah. Hallelujah. Praise God. So when we talk about the leading of the Holy Spirit or gifts of the Holy Spirit, we are not saying that more Holy Spirit is needed. ನಾವು ಪವಿತ್ರಾತ್ಮನ ನಜಿಸುವಿಕೆ, ಪವಿತ್ರಾತ್ಮನ ವರಗಳು ಇದರ ಬಗ್ಗೆ ಮಾತಾಡುವಾಗ ಹೆಚ್ಚು ಪವಿತ್ರಾತ್ಮ ಬೇಕು ಎಂಬುದಾಗಿ ನಾವು ಹೇಳ್ತಾ ಇಲ್ಲ. Okay, Holy Spirit is Holy Spirit. ಪರಿಶುದ್ಧಾತ್ಮನಂದ್ರೆ ಹೆಚ್ಚು ಕಡಿಮೆ ಇಲ್ಲ, ಪರಿಪೂರ್ಣವಾಗಿ ಆತನು ಯಾವಾಗಲೂ ಇರುವಾತನಾಗಿರ್ತಾನೆ. Hallelujah. But what is happening is here is that we are growing stronger. ಆದ್ರೆ ಇಲ್ಲಿ ಏನು ಆಗ್ತೈತೆ ಅಂದ್ರೆ ನಾವು ಬಲವಾಗುವಂತವರಾಗಿರ್ತೇವೆ. That means that our soul inclination is towards the Spirit. ಅದರ ಅರ್ಥ ನಮ್ಮ ಪ್ರಾಣ ಅಂದ್ರೆ ನಮ್ಮ ಅಂತರಂಗ, ನಮ್ಮ ಮನಸ್ಸು ಪವಿತ್ರಾತ್ಮನನ್ನು ಅಂಟಿಕೊಳ್ಳುವುದಕ್ಕೆ, ಹತ್ತಿರವಾಗುವುದಕ್ಕೆ ಪ್ರಾರಂಭಿಸುತ್ತದೆ. Okay, praise the Lord. I want to give one small demonstration to explain this, otherwise it's difficult to understand. ಇದನ್ನು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ನಿಮಗೆ ವಿವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ, ಇಲ್ಲದಿದ್ದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ Any ಕಷ್ಟವಾಗುತ್ತೆ. four people can come, please. 4 people. ಯಾರಾದ್ರೂ 4 ಜನ ಬರಬೇಕೆಂಬುದಾಗಿ ಕೇಳಿಕೊಳ್ತೇನೆ. See, I will give one small demonstration. ಇಲ್ಲೊಂದು Okay? ಚಿಕ್ಕ ಒಂದು ಪ್ರದರ್ಶನ ಮಾಡ್ಲಿಕ್ಕೆ Okay. ಇಷ್ಟಪಡ್ತೇನೆ. Let's say brother Mahesh, as per the word of God, we are a spirit, right? You know that? ದೇವರ ವಾಕ್ಯ ಪ್ರಕಾರ ನಾವು ಆತ್ಮವಾಗಿದ್ದೇವೆ ನಿಮಗೆ ಗೊತ್ತುಂಟಲ್ವಾ? ಮಹೇಶ್ ಇಲ್ಲಿ ಆತ್ಮವಾಗಿದ್ದಾನೆ. So brother Mahesh is a spirit. ಬ್ರದರ್ ಮಹೇಶ್ ಅವರು ಆತ್ಮವಾಗಿದ್ದಾರೆ. He has a soul. ಸುಹಾನು ಪ್ರಾಣ ಅಥವಾ ಮನಸ್ಸು, ಅಂತರಂಗವಾಗಿದ್ದಾನೆ. So ಮಹೇಶ್ ಒಬ್ಬ ಸ್ಪಿರಿಟ್ ಅಂದ್ರೆ ಆತ್ಮವಾಗಿದ್ದಾನೆ. ಮಹೇಶ್ಗೆ ಏನುಂಟು? ಒಂದು ಪ್ರಾಣ ಉಂಟು ಅಥವಾ ಮನಸ್ಸು, ರೈಟ್? He has a soul, okay? And he is living in a body. ಇಲ್ಲಿ ಸುವಿನ ನಾವು ನೋಡ್ತೇವಲ್ವಾ, ಇವರು ದೇಹವಾಗಿದ್ದಾರೆ. Okay, so ಮಹೇಶ್ has a soul and living in body. ಅಂದ್ರೆ ಆತ್ಮನಾಗಿರುವ ಮಹೇಶ್ಗೆ ಸುಹಾನ್ ಎಂಬುವಂತ ಪ್ರಾಣವಿದೆ ಮತ್ತು ಅವರು ಸುವಿನ್ ಎಂಬುವಂತ ದೇಹದಲ್ಲಿ ವಾಸವಾಗಿದ್ದಾರೆ. Okay, so these three are together always. ಇವರು ಮೂವರು ಯಾವಾಗಲೂ ಸಹ ಜೊತೆಯಲ್ಲೇ ಇರುವಂತವರಾಗಿರ್ತಾರೆ. Okay, so when Mahesh got saved, ಯಾವಾಗ ಮಹೇಶ್ ರಕ್ಷಣೆ ಹೊಂದುತ್ತಾನೋ, okay, he became one with the Holy Spirit. ಆತನು ಪವಿತ್ರಾತ್ಮನೊಂದಿಗೆ ಐಕ್ಯವಾಗುತ್ತಾನೆ. Okay, so he became one with the Holy Spirit, cannot be separated. ಆತನು ಪವಿತ್ರಾತ್ಮನೊಂದಿಗೆ ಐಕ್ಯವಾಗ್ತಾನೆ, ಪವಿತ್ರಾತ್ಮನಿಂದ ಆತನು ಬೇರ್ಪಡುವುದಿಲ್ಲ. Hallelujah. Hallelujah. Okay, but his mind or his soul is both connected to body and the spirit. ಇಲ್ಲಿ ಸೋಲ್ ಅಂತ ಮನಸ್ಸನ್ನು ನಾವು ನೋಡ್ತಿದ್ದೇವಲ್ವಾ, ಈ ಒಂದು ಭಾಗ ದೇಹದೊಂದಿಗೆ ಮತ್ತು ಕನೆಕ್ಷನ್ ಅನ್ನು ಹೊಂದಿರ್ತೈತೆ, ಹಾಗೂ ಆತ್ಮನೊಂದಿಗೆ ಸಹ ಕನೆಕ್ಷನ್ ಅನ್ನು ಹೊಂದಿರ್ತೈತೆ. Okay, praise the Lord. Praise So the Lord. this soul is the place where all the thoughts, ideas, all the process is happening. ಸೋಲ್ ಅಥವಾ ಪ್ರಾಣ, ಮನಸ್ಸು ಅಂತ ಹೇಳುವಾಗ ಇಲ್ಲಿ ಆಲೋಚನೆಗಳು, ಊಹೆಗಳು, ಭಾವನೆಗಳು ಎಲ್ಲವೂ ಉಂಟಾಗುವಂತ ಒಂದು ಭಾಗವಾಗಿರ್ತದೆ. So Romans 8:6 says, ರೋಮ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ ಹೇಳ್ತೈತೆ, mind of flesh is death. ಅಂದ್ರೆ ಮನಸ್ಸು ಅಂದ್ರೆ ಅನುಸಾರವಾದಂತ ಮನಸ್ಸು ಮರಣವಾಗಿದೆ ಎಂಬುದಾಗಿ. Okay, but the mind according to the spirit is life. ಆದ್ರೆ ಮನಸ್ಸು ಪವಿತ್ರಾತ್ಮನನ್ನು ಅನುಸರಿಸುವಾಗ ಅದು ಜೀವವು ಮನಃಶಾಂತಿಯೂ ಆಗಿದೆ ಎಂಬುದಾಗಿ. So that means mind of a person can either turn to the flesh or it can turn to the spirit. ಇದರ ಅರ್ಥ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮನುಷ್ಯನ ಮನಸ್ಸು ದೇಹದ ಕಡೆಯಾದ್ರೂ ಅಂದ್ರೆ ಶರೀರ ಸಂಗತಿಗಳ ಕಡೆಯಾದ್ರೂ ಅದು ತಿರುಗಿಕೊಂಡಿರಬಹುದು, ಅಥವಾ ಆತ್ಮ ಸಂಗತಿಗಳ ಕಡೆಯಾದ್ರೂ ಅದು ತಿರುಗಿಕೊಂಡಿರಬಹುದು. Okay, so but the spirit is saved 100%. ಆದ್ರೆ ಇಲ್ಲಿ ಆತ್ಮ ರಕ್ಷಣೆ ಹೊಂದಿದೆ 100%. 100% is united with the Holy Spirit. ಅಷ್ಟು ಮಾತ್ರವಲ್ಲ, ಆತ್ಮ ರಕ್ಷಣೆ ಹೊಂದಿರುವುದರಿಂದ ಪವಿತ್ರಾತ್ಮನೊಂದಿಗೆ 100% ಐಕ್ಯವಾಗಿರುತ್ತಾನೆ. But now is the question of the manasu, right? Soul. ಎಸ್, ಈಗ ಮನಸ್ಸು ಅಥವಾ ಪ್ರಾಣ ಅನ್ನುವಂತ ಇದೇ ಒಂದು ಪ್ರಶ್ನಾರ್ಥಕ. Okay, generally even in the believer also, ನಾವು ನೋಡ್ತೇವೆ ಮತ್ತೆ ವಿಶ್ವಾಸಿಗಳ ಜೀವನದಲ್ಲಿ ಸಹ, okay, our soul is always inclined to the flesh. ನಮ್ಮ ಮನಸ್ಸು ಅಂತರಂಗ ಅನ್ನುವಂಥದ್ದು
ಯಾವಾಗಲೂ ದೇಹದ ಅಥವಾ ಶರೀರ ಸಂಗತಿಗಳ ಕಡೆಗೆ ತಿರುಗಿಕೊಂಡಿರ್ತದೆ, Okay, ಅಂಟಿಕೊಂಡಿರ್ತದೆ. because flesh is the one experiencing the outside world. ಯಾಕಂದ್ರೆ ಶರೀರ ಅಥವಾ ದೇಹ ಅನ್ನುವಂಥದ್ದು ಹೊರಗಡೆ ಕಾಣುವ ಪ್ರಪಂಚದೊಂದಿಗೆ ಸಂಪರ್ಕ ಹೊಂದಿರುತ್ತದೆ. Okay, so it knows the pain, it knows the happiness. ಈ ದೇಹಕ್ಕೆ ಬಾಧೆನೂ ಗೊತ್ತುಂಟು, ಸಂತೋಷನೂ ಗೊತ್ತುಂಟು. So the soul is always looking for pleasure of the flesh. ನಾವು ನೋಡ್ತೇವೆ ಇಲ್ಲಿ ಮನಸ್ಸು ಅನ್ನುವಂಥದ್ದು ಯಾವಾಗಲೂ ದೇಹದ ಇಚ್ಛೆಗಳನ್ನು ಅದು ಅನುಸರಿಸುವಂತದ್ದಾಗಿರ್ತದೆ. Okay, so the verse says, right? ಶರೀರಾನುಸಾರವಾದ ಮನಸ್ಸು, ರೈಟ್? ಯಾವುದಕ್ಕೆ ದಾರಿ ಅದು? ಮರಣಕ್ಕೆ. Right, so- ಶರೀರಾನುಸಾರವಾದ ಮನಸ್ಸು ಯಾವುದಕ್ಕೆ ದಾರಿ? ಕಮನ್ ಹೇಳ್ಬೇಕು, ಮರಣಕ್ಕೆ. So if our soul is always enjoying with the flesh, that means that it is still going behind the sinful nature. ಯಾವಾಗಾದ್ರೆ ಮನುಷ್ಯನ ಮನಸ್ಸು ದೇಹಕ್ಕೆ ಅಥವಾ ಶರೀರ ಸಂಗತಿಗಳಿಗೆ ಅಂಟಿಕೊಂಡಿರ್ತೇತೋ ಅದು ಪಾಪಕ್ಕೆ ನಜಿಸುವಂತದ್ದಾಗಿರ್ತೈತೆ. So when trouble comes, the soul is worried. ಯಾವಾಗ ದೇಹಕ್ಕೆ ಸಮಸ್ಯೆ ಉಂಟಾಗ್ತೈತೋ ಅಥವಾ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತಾವೋ ಮನಸ್ಸು ವ್ಯಥೆ ಪಡ್ಲಿಕ್ಕೆ ಪ್ರಾರಂಭಿಸ್ತೈತೆ. When there is some pleasureful things, eating, drinking, smoking, enjoying, the soul is very happy. ಏನಾದ್ರೂ ದೇಹದಲ್ಲಿ ಅಂದ್ರೆ ಶರೀರದಲ್ಲಿ, ಲೋಕದಲ್ಲಿ, ಜೀವನದಲ್ಲಿ ಏನಾದ್ರೂ ಒಳ್ಳೆಯ ಸಂಗತಿಗಳು ನಡೆದರೆ ಅಥವಾ ಒಂದು ಒಳ್ಳೆಯ ಅನುಭವಗಳಲ್ಲಿ ಇರುವಂತದ್ದಾದ್ರೆ ಮನಸ್ಸು ಖುಷಿಯಾಗಿರುವಂತದ್ದಾಗಿರ್ತದೆ. But the soul that is after the spirit is life, right? ಆದ್ರೆ ದೇವರ ವಾಕ್ಯ ಹೇಳ್ತೈತೆ ಆತ್ಮಾನುಸಾರವಾದ ಮನಸ್ಸು ಜೀವವು ಮನಃಶಾಂತಿಯು ಎಂಬುದಾಗಿ. Okay, how does this soul turn to the spirit? ಹೇಗೆ ಒಬ್ಬನ ಮನಸ್ಸು ಆತ್ಮನ ಸಂಗತಿಗಳ ಕಡೆ, ಆತ್ಮನ ಕಡೆಗೆ ತಿರುಗಿಕೊಳ್ಳುತ್ತದೆ? We always want fleshly things. It's very nice. ನಾವು ಯಾವಾಗ್ಲೂ ಸಹ ಶರೀರ ಸಂಗತಿಗಳನ್ನ ನಾವು ಇಷ್ಟಪಡ್ತೇವೆ, ಯಾಕಂದ್ರೆ ತುಂಬಾ ಚೆನ್ನಾಗಿರ್ತವೆ. Biryani is good. ಬಿರಿಯಾನಿ ಸೂಪರ್. Nice drinks are good. ಮದ್ಯಪಾನ ಅಥವಾ ಪಾನೀಯಗಳನ್ನು ಸೇವಿಸುವಂತದ್ದು ಬಹಳ ಚೆನ್ನಾಗಿರ್ತದೆ. Or spending time in YouTube, Facebook, social media is very nice. ನಾವು Happy. ನೋಡ್ತೇವೆ ಯೂಟ್ಯೂಬ್ಗಳೊಂದಿಗೆ, ಫೇಸ್ಬುಕ್ ಒಂದಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಮಯ ಕಳೆಯುವಂಥದ್ದು ಬಹಳ ಖುಷಿಯಾಗಿರ್ತದೆ. But all those are hindering your spiritual growth. ಆದರೆ ಈ ಶರೀರ ಸಂಗತಿಗಳ ಕಡೆ ನಮ್ಮ ಮನಸ್ಸಿರುವಂತದ್ದು ನಮ್ಮ ಆತ್ಮೀಯ ಅಭಿವೃದ್ಧಿಯನ್ನು ತಡೆ ಮಾಡುವಂತದ್ದಾಗಿರ್ತದೆ. How this will turn here? ಆದ್ರೆ ಈ ಮನಸ್ಸು ಆತ್ಮನ ಸಂಗತಿಗಳಿಗೆ, ಆತ್ಮನ ಕಡೆಗೆ ತಿರುಗಿಕೊಳ್ಳುವುದು ಹೇಗೆ? One best thing that God has given to us is gift of tongues. ಒಂದು ಉತ್ತಮವಾದ ಸಂಗತಿ ದೇವರು ನಮಗೆ ಮಾಡಿರುವ ಮಾರ್ಗ, ಕೊಟ್ಟಿರುವ ಅನುಗ್ರಹ ಯಾವುದಂದ್ರೆ ಅನ್ಯ ಭಾಷೆಗಳ ವರ. Hallelujah. ಹಲ್ಲೆಲೂಯಾ. Oikodomio. Right? ಆಯಿಕೋ ಡೋಮಿಯೋ ಎಂಬುದಾಗಿ. Okay, oikodomio. One who prays in tongues is edifying himself. That means that soul is turned Yes, towards the spirit. ಒಬ್ಬ ವ್ಯಕ್ತಿ ಅನ್ಯ ಭಾಷೆಗಳಲ್ಲಿ ಹೆಚ್ಚಾಗಿ ಮಾತನಾಡ್ತಾ ಇರುವಾಗ ಆಯಿಕೋ ಡೋಮಿಯೋ ಆಗ್ತೈತೆ. ಅದರ ಅರ್ಥ ಆತನು ಆತ್ಮ ಸಂಗತಿಗಳ ಕಡೆಗೆ ಅವನು ತಿರುಗಿಕೊಳ್ಳುತ್ತಾನೆ, ಅಂಟಿಕೊಳ್ಳುತ್ತಾನೆ. Hallelujah. Hallelujah. ಆತ್ಮಾನುಸಾರವಾದ ಮನಸ್ಸು ಏನಾಗಿದೆ? ಜೀವ. Praise the Lord. So that means that once your soul is always turning towards the spirit, there is great life and victory there. ಯಾವಾಗಾದ್ರೆ ನಿಮ್ಮ ಮನಸ್ಸು ಆತ್ಮನ ಸಂಗತಿಗಳ ಕಡೆಗೆ ತಿರುಗಿಕೊಂಡಿರ್ತೇತೋ ಅಲ್ಲಿ ದೊಡ್ಡ ಜಯ, ಆಶೀರ್ವಾದ ಇರುವಂತದ್ದಾಗಿರ್ತೈತೆ. Hallelujah. Praise the Lord. Thank you so much, brothers. Praise the Lord. ನಿಮ್ಮೆಲ್ಲರಿಗೂ ವಂದನೆಗಳು ಬ್ರದರ್ಸ್. Okay, thank you. Okay, so you understand now, right? In oikodomio, what is happening? The soul is turning towards the spirit or becoming going along with the spirit. ಎಸ್, ಆಯಿಕೋ ಡೊಮಿಯೋ ಅಂದ್ರೆ ನಿಮ್ಗೆ ಅರ್ಥವಾಯ್ತಲ್ವಾ? ನಮ್ಮ ಮನಸ್ಸು ದೇವರ ಸಂಗತಿಗಳ, ಆತ್ಮನ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಆತ್ಮನ ಸಂಗತಿಗಳನ್ನು ಹಿಂಬಾಲಿಸ್ತಾ ಹೋಗುವಂಥದ್ದು. Okay, what is the first benefit or first change that you see when you incline towards the spirit? What's the first thing that you see? ನೋಡಿ, ಅನ್ಯ ಭಾಷೆಗಳನ್ನು ಮಾತನಾಡುವುದರಿಂದ ಉಂಟಾಗುವಂತ ಮೊದಲನೇ ಪ್ರಯೋಜನ ನಮ್ಮ ಮನಸ್ಸು ಆತ್ಮನ ಸಂಗತಿಗಳ ಕಡೆ ತಿರುಗಿಕೊಳ್ತೈತೆ, ಅಂಟಿಕೊಳ್ಳುವಂತದ್ದಾಗಿರ್ತೈತೆ. So if our soul is turned towards the spirit, what is the first thing that you can notice? ಓಕೆ, ನಮ್ಮ ಆತ್ಮವು ದೇವರ ಆತ್ಮನ ಕಡೆಗೆ ತಿರುಗಿಕೊಳ್ಳುವಂತದ್ದಾದ್ರೆ, ಆತ್ಮನನ್ನು ಅಂಟಿಕೊಳ್ಳುವಂತದ್ದಾದ್ರೆ ಅಲ್ಲಿ ನಡೆಯುವಂತ ಮೊದಲನೇ ಒಂದು ಪ್ರಯೋಜನ, ಆಶೀರ್ವಾದ ಏನು? First thing what you will notice? ಒಂದನ್ನು ನೀವು ಯಾವ ಒಂದು ಆಶೀರ್ವಾದವನ್ನು ನೀವು ಗುರುತಿಸ್ಲಿಕ್ಕೆ ಆಗ್ತದೆ? It means externally what you will notice? ಹೊರಗಡೆ ನಮ್ಮ ಜೀವನದಲ್ಲಿ ಭೌತಿಕವಾಗಿ ಏನನ್ನು ನೀವು ಗುರುತಿಸ್ತೀರಾ ನಿಮ್ಮ ಮನಸ್ಸು ದೇವರ ಆತ್ಮನ ಕಡೆ ಅಂಟಿಕೊಂಡಾಗ? Yes. First one that you'll notice is holiness. Yes. ಮೊದಲನೇ ಸಂಗತಿ ಪವಿತ್ರತೆ, ಪರಿಶುದ್ಧತೆ ಎಂಬುದಾಗಿ. Okay. Wait, I'll just explain a little bit. ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ನಾನು ವಿವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. Praise the Lord. Praise the See, Lord. when you pray in tongues, ನೀನು ಯಾವಾಗಾದ್ರೆ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತೀಯೋ, this oikodomio is happening. ಇದು ಆಯಿಕೋ ಡೋಮಿಯೋ ಅಂದ್ರೆ ನಿಮ್ಮ ಅಂತರಂಗ ಕಟ್ಟಲ್ಪಡುತ್ತದೆ. Your soul will start, or your thoughts, your actions will start walking along the Spirit of God. ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಆಲೋಚನೆಗಳು, ಭಾವನೆಗಳು ಇವೆಲ್ಲವೂ ಪವಿತ್ರಾತ್ಮನ ಸಂಗತಿಗಳ ಕಡೆ ತಿರುಗಿಕೊಳ್ಳುತ್ತವೆ. ಅಂದ್ರೆ it is becoming the ಆತ್ಮಾನುಸಾರವಾದ ಮನಸ್ಸು. ಆಗ ನಿಮ್ಮ ಆಲೋಚನೆಗಳೆಲ್ಲವೂ ಸಹ ಆತ್ಮಾನುಸಾರವಾದಂತ ಆಲೋಚನೆಗಳಾಗಿರುತ್ತವೆ. Praise the Lord. Praise the Lord. ಅದರ ಪರಿಣಾಮ, ಅದರ ರಿಸಲ್ಟ್ ಏನು? ಫಸ್ಟ್ holiness. ಅದರ ಪರಿಣಾಮ ಪರಿಶುದ್ಧತೆ. Okay, praise the Lord. Okay, so Praise the this is the this is not the, I'm not talking about the
righteousness that God has already covered us. I'm not talking about that. ನೋಡಿ, ದೇವರು ನಮಗೆ ಕ್ರಿಸ್ತನಲ್ಲಿ ಕೊಟ್ಟಿರುವ ನೀತಿ ಅದು ಬೇರೆ ಆಗಿದೆ. ಅದರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. Okay. ಇದು ಬೇರೆ ಸಂಗತಿ. So that's why I said your spirit is forever saved. ಅದರಲ್ಲಿ ಏನು ಡೌಟ್ ಇಲ್ಲ. Okay. ನೋಡಿ, ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ಆತ್ಮ ನಿತ್ಯಕ್ಕೂ ರಕ್ಷಣೆ ಹೊಂದಿರುವಂತದ್ದಾಗಿದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. So but you have a question, right? ಆದ್ರೆ ನಿಮಗೊಂದು ಪ್ರಶ್ನೆ ಇರಬಹುದು. Can a person keep on sinning and again pray in tongues, again sin, again pray in tongues? How is it possible? ನಿಮಗೊಂದು ಪ್ರಶ್ನೆ ಇರಬಹುದು, ಒಬ್ಬ ವ್ಯಕ್ತಿ ತುಂಬಾ ಅನ್ಯ ಭಾಷೆಗೆ ಮಾತನಾಡ್ತಿರ್ತಾನೆ, ತಪ್ಪಾದ ಜೀವಿತ ನಡೆಸ್ತಿರ್ತಾನೆ, ತಿರುಗಿ ಅನ್ಯ ಭಾಷೆಗೆ ಮಾತಾಡ್ತಾನೆ ಮತ್ತು ಆ ತಪ್ಪಾದ ಜೀವಿತ ನಡೆಸ್ತಾನೆ. ಇದು ಹೇಗೆ ಸಾಧ್ಯ ಎಂಬುದಾಗಿ. So the first benefit that you have in speaking in tongues is holiness. That's the first thing. ಆದ್ರೆ ಮೊದಲನೇ ಒಂದು ಪ್ರಯೋಜನ, ಆಶೀರ್ವಾದ ನಾನು ಹೇಳ್ತಾ ಇದ್ದೇನೆ, ಆ ಮತ್ತು ಅನ್ಯ ಭಾಷೆಗೆ ನೀವು ಮಾತನಾಡುವಾಗ ಅದು ಮೊದಲನೇದು ಪರಿಶುದ್ಧತೆ ಎಂಬುದಾಗಿ. That means that the more you spend time in speaking in tongues, all the bad thoughts will start leaving you. ನೀನು ಯಾವಾಗಾದ್ರೆ ಹೆಚ್ಚಾದ ಸಮಯ ಪವಿತ್ರಾತ್ಮನಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿರೋ, ಕೆಟ್ಟ ಆಲೋಚನೆಗಳು, ಕೆಟ್ಟ ಸಂಗತಿಗಳು ನಿಮ್ಮನ್ನು ಬಿಟ್ಟು ತೊಲಗುವಂತವಾಗಿರ್ತವೆ. Why? Because your soul is turned towards the spirit. ಯಾಕೆ ಅಂದ್ರೆ ನಿಮ್ಮ ಮನಸ್ಸು ಪವಿತ್ರಾತ್ಮನ ಕಡೆ ತಿರುಗಿಕೊಳ್ಳಿಕ್ಕೆ ಪ್ರಾರಂಭಿಸ್ತದೆ ಅನ್ಯ ಭಾಷೆಗಳನ್ನು ಮಾತನಾಡುವಾಗ. Bad thoughts, bad desires are coming from the flesh. ತಪ್ಪಾದ ಆಲೋಚನೆಗಳು, ತಪ್ಪಾದ ಸಂಗತಿಗಳು ನಮಗೆ ಶರೀರದಿಂದ ಬರುವಂತವಾಗಿರ್ತವೆ. But you are turning away from the flesh, right? ಆದರೆ ಅನ್ಯ ಭಾಷೆಗಳನ್ನು ಮಾತನಾಡ್ತಿರುವಂತಹ ವ್ಯಕ್ತಿ ಶರೀರದ ಸಂಗತಿಗಳಿಗೆ ದೂರವಾಗ್ತಾನೆ. Hallelujah. Amen. So the step by step your thoughts will change, your words will change, your actions will change. ಆದ್ದರಿಂದ ಹಂತ ಹಂತವಾಗಿ ನಿಮ್ಮ ಆಲೋಚನೆಗಳು ಬದಲಾಗ್ತವೆ, ನಿಮ್ಮ ಮಾತುಗಳು ಬದಲಾಗ್ತವೆ, ನಿಮ್ಮ ನಡೆ ಪ್ರವರ್ತನೆ ಬದಲಾಗುವಂತದ್ದಾಗಿರ್ತದೆ. Because you'll become more sensitive to the Holy Spirit. ಯಾಕಂದ್ರೆ ಅನ್ಯ ಭಾಷೆಗಳನ್ನು ಮಾತನಾಡ್ತಿರುವಾಗ ಪವಿತ್ರಾತ್ಮನಿಗೆ ನೀವು ಬಹಳ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವಂತವರು ಆಗಿರ್ತೀರಾ. Praise the Lord. You understood this? Any doubt? ಅರ್ಥವಾಯ್ತಾ? Okay, no doubt, right? The second thing. ಎರಡನೇ ಸಂಗತಿ, ಎರಡನೇ ಒಂದು ಪ್ರಯೋಜನ. Okay, the second thing you will notice as you continue to speak in tongues, you will find yourself becoming more bold. ನೀವು ಯಾವಾಗಾದ್ರೆ ಅನ್ಯ ಭಾಷೆಗಳಲ್ಲಿ ಹೆಚ್ಚಾಗಿ ಮಾತನಾಡ್ತಾ ಇರ್ತೀರೋ, ನಿಮ್ಮಲ್ಲಿ ನೀವೇ ಗುರುತಿಸ್ತೀರಾ ಹೆಚ್ಚಾದ ಒಂದು ಧೈರ್ಯ, ದೇವರಿಂದ ಉಂಟಾಗುವ ಧೈರ್ಯ ನಿಮ್ಮಲ್ಲಿ ನೀವು ಕಾಣುವಂತವರಾಗಿರ್ತೀರಾ. Praise the Lord. So, I want to request anybody, if you don't have a practice of speaking in tongues every day, I want to place a request before you. ನೀವು ಅನ್ಯ ಭಾಷೆಗಳನ್ನು ಮಾತನಾಡುವಂತ ಅಭ್ಯಾಸ ನಿಮ್ಗೆ ಇಲ್ಲದಿದ್ದರೆ ನಿಮ್ಮೆಲ್ಲರನ್ನು ನಾನು ವಿನಂತಿಸಿಕೊಳ್ಳುವಂತದ್ದೇನೆಂದರೆ, From today, ಈ ದಿನದಿಂದ you set aside at least 15 to 30 minutes. ನೀವು ಅನ್ಯ ಭಾಷೆಗಳಲ್ಲಿ ಕನಿಷ್ಠ ಪಕ್ಷ 15ರಿಂದ 30 ನಿಮಿಷದವರೆಗೂ ನೀವು ಪ್ರತಿದಿನ ಅನ್ಯ ಭಾಷೆಗಳನ್ನು ಮಾತನಾಡಬೇಕು. ಇದೊಂದು ರೂಲ್ ಅಲ್ಲ, there is no rule like that. ಇದೇನೊಂದು ನಿಯಮವಲ್ಲ, But then it is a spiritual discipline. ಆದರೆ ಇದು ಆತ್ಮಿಕವಾದ ಕ್ರಮಶಿಕ್ಷಣೆ ಆಗಿರ್ತೈತೆ. Okay, practice speaking in tongues at least 15 to 30 minutes. ಅನ್ಯ ಭಾಷೆಗಳಲ್ಲಿ ಮಾತನಾಡುವಂತದ್ದು 15ರಿಂದ 30 ನಿಮಿಷ ತನಕ ಪ್ರತಿನಿತ್ಯ ಅಭ್ಯಾಸ ಮಾಡಿರಿ. Okay, so initially you will see that the time is going very slow. ಆಗ ಅನಿಸ್ತೈತೆ ಅನ್ಯ ಭಾಷೆಗೆ ಮಾತನಾಡುವಾಗ ಪ್ರಾರಂಭದಲ್ಲಿ ಸಮಯ ಹೋಗ್ತಾನೆ ಇಲ್ಲ, ತುಂಬಾ ಸ್ಲೋ ಆಗಿ ಹೋಗ್ತಾ ಉಂಟು ಅಂತೇಳಿ. All the forces of the world will fight against it. ಎಲ್ಲಾ ಶಕ್ತಿಗಳು ನಿಮಗೆ ವಿರುದ್ಧವಾಗಿ ಹೋರಾಡಿದ ಹಾಗೆ ಅನಿಸ್ತೈತೆ. Okay, Satan will put thoughts also. ಆ ಟೈಮಲ್ಲಿ ಸೈತಾನ್ ಸಹ ಬೇರೆ ಬೇರೆ ಯೋಚನೆಗಳನ್ನು ನಮ್ಮನ್ನು ಡಿಸ್ಟರ್ಬ್ ಮಾಡುವುದಕ್ಕಾಗಿ ಬೇರೆ ಯೋಚನೆಗಳನ್ನು First your flesh will say, oh, I'm getting bored, let me go. ನಿಮ್ಮ ಮೊದಲು ಅನ್ಯ ಭಾಷೆಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ಮ ದೇಹ ಹೇಳ್ತೈತೆ, ನನಗೆ ಬೋರ್ ಆಗ್ತದೆ, ನಾನು ಸ್ಟಾಪ್ ಮಾಡ್ತೇನೆ ಎಂಬುದಾಗಿ. Okay, because your flesh is not speaking tongues, your spirit is speaking through the Holy Spirit. ಯಾಕಂದ್ರೆ ನೀವು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ನಿಮ್ಮ ದೇಹ ಮಾತಾಡುವುದಿಲ್ಲ, ನಿಮ್ಮ ಆತ್ಮ ಮಾತನಾಡುತ್ತದೆ. Okay, there was one science experiment conducted few years back. ಕೆಲವು ವರ್ಷಗಳ ಹಿಂದೆ ಒಂದು ವೈಜ್ಞಾನಿಕವಾಗಿ ಒಂದು ಪ್ರಯೋಗವನ್ನು ಮಾಡಿದರು. They wanted to check brain waves. ಅವರು ನಮ್ಮ ಬ್ರೈನ್, ಮೆದುಳಿನ ವೇವ್ಸ್ ಅನ್ನು ಚೆಕ್ ಮಾಡಿದರು. The neural transmission happens with electric sparks, right? Electric current in the brains. ನಮ್ಮ ನರಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ಒಂದು ಸ್ಪಾರ್ಕ್ಸ್ ಉಂಟಾಗುವಂತದ್ದಾಗಿರ್ತದೆ. So there is a space in our brain which is helpful for our speaking language. ನಮ್ಮ ಬ್ರೈನ್ ಅಲ್ಲಿ ಒಂದು ಭಾಗದಲ್ಲಿ ನಾವು ಮಾತನಾಡುವುದಕ್ಕೆ ಸಹಾಯ ಮಾಡುವಂತ ಕೆಲವು ಸಂಗತಿಗಳು ಒಂದು ಭಾಗದಲ್ಲಿ ಇರ್ತವೆ. So that doctor, he wanted to see what happens when you speak in tongues. ಒಂದು ಡಾಕ್ಟರ್ ಇದನ್ನು ಪ್ರಯೋಗ ಮಾಡಿದ್ರೆ ಅದೇನಂದ್ರೆ, ಒಬ್ಬ ವ್ಯಕ್ತಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಬ್ರೈನ್ ಅಲ್ಲಿ ಏನು ಸಂಭವಿಸುತ್ತೆ ಎಂಬುದಾಗಿ. So he set up all the things and asked the person, please pray in tongues. ಆ ತಲೆಗೆ ಆ ವೇವ್ಸ್ ಅನ್ನು ಚೆಕ್ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿಗೆ ಎಲ್ಲ ತಯಾರಿಯನ್ನು ಮಾಡಿ ಆತನು ಹೇಳಿದ, ನಿನಗೆ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸು ಎಂಬುದಾಗಿ. You know what amazing thing happened? ನಿಮಗೆ ಗೊತ್ತಾ ಒಂದು ಆಶ್ಚರ್ಯಕರವಾದ ಸಂಗತಿ ಏನು? When that person was praying in tongues, whatever signals needed for speech, they were not used there. ಮಾತನಾಡುವುದಕ್ಕೆ ಬೇಕಾದಂತ ಸಿಗ್ನಲ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಇರಲಿಲ್ಲ. Okay, that is the meaning is that it is coming from inside, from the spirit. ಅದರ ಅರ್ಥವೇನೆಂದ್ರೆ, ಅನ್ಯ ಭಾಷೆಗಳು ಮೆದುಳಿನಿಂದ ಬರುವುದಿಲ್ಲ, ನಮ್ಮ ಆತ್ಮನಿಂದ ಬರ್ತವೆ ಎಂಬುದಾಗಿ. It means that your mind is not trying to speak some language. ಅದರ ಅರ್ಥ, ನಾವು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ನಮ್ಮ ಬ್ರೈನ್ ಅನ್ಯ ಭಾಷೆಯನ್ನು ಮಾತನಾಡುವುದಕ್ಕೆ ಪ್ರಯತ್ನಿಸುವುದಿಲ್ಲ. It is coming from inside. ಆದ್ರೆ ಅನ್ಯ ಭಾಷೆಗಳನ್ನುವಂತದ್ದು ನಮ್ಮ ಮೆದುಳಿನಿಂದ ಬರುವಂತದ್ದಲ್ಲ, ನಮ್ಮ ಆತ್ಮನಿಂದ ಬರುವಂತದ್ದು. Your body is always constantly fighting. Oh, I'm getting bored, I want to go there, I want to watch movie. Why you're praying like this? ಆದ್ರೆ ನಮ್ಮ ದೇಹ ಅನ್ಯ ಭಾಷೆಗಳನ್ನು ಮಾತಾಡ್ಲಿಕ್ಕೆ ಪ್ರಾರಂಭದಲ್ಲಿ ದೇಹ ವಿರೋಧವಾಗಿ ಕೆಲಸ ಮಾಡ್ತೈತೆ, ಬೋರ್ ಆಗ್ತೈತೆ, ಯಾಕೆ ಇಷ್ಟು ಮಾತಾಡ್ತೀಯಾ, ಏನು ಇದರಲ್ಲಿ ಎಂಬುದಾಗಿ ಅದರಿಂದ ತಪ್ಪಿಸುವುದಕ್ಕೆ ಅದು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೈತೆ. In some people the flesh will overpower. ಕೆಲವು ಜನರಲ್ಲಿ
ದೇಹ ಅವರ ಮನಸ್ಸು ಅಂದ್ರೆ ಆತ್ಮ ಸಂಗತಿಗಳಿಗಿಂತ ಬಹಳ ಶಕ್ತಿವಂತವಾಗಿರ್ತದೆ ಕೆಲವು ಜನರಲ್ಲಿ. You know what that people will say? ಆ ವ್ಯಕ್ತಿಗಳು ಏನು ಹೇಳ್ತಾರೆ They will ಗೊತ್ತಾ? say, I prayed in tongues, I didn't understand anything, there is no use. ಅವ್ರು ಹೀಗೆ ಹೇಳ್ತಾರೆ, ನಾನು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಿದ್ದೇನೆ, ಮಾತಾಡಿದ್ದೇನೆ, ಬಟ್ ಅದು ಏನು ನನಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ನಿಲ್ಲಿಸಿಬಿಟ್ಟೆ ಎಂಬುದಾಗಿ. Okay, so but what is that? This is your spirit through the Holy Spirit speaking to God. ಆದ್ರೆ ಅನ್ಯ ಭಾಷೆಗಳು ಮಾತಾಡುವಂತದ್ದಂದ್ರೆ ನಿಮ್ಮ ಆತ್ಮ ಪವಿತ್ರಾತ್ಮನ ಮೂಲಕವಾಗಿ ದೇವರೊಂದಿಗೆ ಮಾತನಾಡುವಂತದ್ದಾಗಿದೆ. So that's why you have a third benefit. ಆದ್ದರಿಂದಲೇ ನಮಗೆ ಮೂರನೇ ಪ್ರಯೋಜನ ಉಂಟಾಗುತ್ತದೆ. You will start hearing God's voice clearly. ಯಾವಾಗಾದ್ರೆ ನೀವು ಅನ್ಯ ಭಾಷೆಗಳನ್ನು ಮಾತನಾಡ್ತೀರೋ ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳುವುದಕ್ಕೆ ಶಕ್ತರಾಗ್ತೀರಿ. Praise the Lord. Praise the Lord. The voice of the God or the Holy Spirit will become more clear to you. ದೇವರ ಸ್ವರವು ನಿಮಗೆ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಲಿಕ್ಕೆ ನೀವು ಶಕ್ತರಾಗ್ತೀರಾ. Praise God. Praise Because the Lord. your soul is becoming sensitive to the Spirit. ಯಾಕಂದ್ರೆ ನಿಮ್ಮ ಮನಸ್ಸು ಪವಿತ್ರಾತ್ಮನ ಸಂಗತಿಗಳಿಗೆ ಮತ್ತು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿ ಅರ್ಥ ಮಾಡಿಕೊಳ್ಳಿಕ್ಕೆ ಶಕ್ತವಾಗಿರುತ್ತದೆ. Amen. Amen. So automatically you will start working in other gifts of the Holy Spirit. ಈ ದೇವರ ಸ್ವರವನ್ನು ಕೇಳುವುದಕ್ಕೆ ನಮ್ಮ ಅಂತರಂಗ ಶಕ್ತವಾಗುವುದರಿಂದ ಆಟೋಮೆಟಿಕ್ ಆಗಿ ಬೇರೆ ವರಗಳಲ್ಲಿ ನಾವು ಚಲಿಸಲಿಕ್ಕೆ ಪ್ರಾರಂಭಿಸುತ್ತೇವೆ. Praise God. Praise You the know, Lord. when you start praying in tongues, God will suddenly give you prophecy. You will prophesy. ನೀವು ದೇವರ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಿರುವಾಗ ಪವಿತ್ರಾತ್ಮ ದೇವರು ನಿಮಗೆ ಮತ್ತು ಪ್ರವಾದನೆ ಮಾಡುವುದರಲ್ಲಿ ನಿಮ್ಮ ನಡೆಸುತ್ತಾನೆ. ನೀವು ಸಡನ್ ಆಗಿ ನೀವು ಪ್ರವಾದಿಸಲಿಕ್ಕೆ ಪ್ರಾರಂಭಿಸ್ತೀರಾ. Praise the Lord. God Praise will the Lord. lead you to lay hands upon the people. They'll receive healing. ಆ ಟೈಮಲ್ಲಿ ದೇವರ ಆತ್ಮ ನಿಮ್ಮ ನಡೆಸ್ತಾನೆ, ರೋಗಿಗಳ ಮೇಲೆ ಕೈ ಇಡಲಿಕ್ಕೆ ಅವರು ಗುಣವಾಗ್ತಾರೆ. Okay, some people will have confusion in their life. You will give words of wisdom to them. ಕೆಲವು ಜನರು ಗಲಿಬಿಲಿಗಳಲ್ಲಿ ಹೋಗುವಾಗ ಅವರಿಗೆ ಬುದ್ಧಿ ವಾಕ್ಯವನ್ನು ನೀವು ಹೇಳಿಕ್ಕೆ ಪ್ರಾರಂಭಿಸ್ತೀರಾ. And even you will walk in the miracles because your soul is inclined to the Holy Spirit, not on the flesh. ನಿಮ್ಮ ಅಂತರಂಗ, ನಿಮ್ಮ ಮನಸ್ಸು ಪವಿತ್ರಾತ್ಮನನ್ನು ಅಂಟಿಕೊಂಡಿರುವುದರಿಂದ, ಆತನಲ್ಲಿ ಐಕ್ಯವಾಗಿರುವುದರಿಂದ ನಿಮ್ಮ ಮೂಲಕ ಮಹತ್ತುಗಳು, ಅದ್ಭುತಗಳು ನಡೆಯಲಿಕ್ಕೆ ಪ್ರಾರಂಭಿಸ್ತವೆ. Praise God. Praise God. Hallelujah. Hallelujah. When you are reading Bible, ನೀವು ಯಾವಾಗಾದ್ರೂ ಸತ್ಯವೇದವನ್ನು ಓದುತ್ತೀರೋ, who will give you revelation? ಯಾರು ನಿಮಗೆ ಪ್ರಕಟಣೆಯನ್ನು ಕೊಡುತ್ತಾರೆ? Who? Holy Spirit. Okay. ಪವಿತ್ರಾತ್ಮ. So knowledge is different, revelation is different. ಜ್ಞಾನ ಬೇರೆ, ಪ್ರಕಟಣೆ ಬೇರೆ. Praise God. So the revelation comes from Holy Spirit. ಆದ್ರೆ ಪ್ರಕಟಣೆ ಅನ್ನುವಂಥದ್ದು ಪವಿತ್ರಾತ್ಮನಿಂದ ಉಂಟಾಗ್ತದೆ. When you read Bible, pray in tongues, read Bible, Holy Spirit will give you great revelations. ನಾವು ನೋಡ್ತೇವೆ, ನೀವು ಸತ್ಯವೇದನ ಓದುತ್ತಾ ಅನ್ಯ ಭಾಷೆಗಳನ್ನು ಮಾತನಾಡ್ತಾ, ಸತ್ಯವೇದನ ಓದುತ್ತಾ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇರುವಾಗ ಪವಿತ್ರಾತ್ಮನು ನಿಮ್ಮ ಅಂತರಂಗಕ್ಕೆ ದೇವರ ವಾಕ್ಯದಲ್ಲಿರುವಂತಹ ಪ್ರಕಟಣೆಗಳನ್ನು ಆತನು ಪ್ರಕಟಪಡಿಸುತ್ತಾನೆ. Praise the Lord. That is the fifth benefit that you have. ಅದ ಐದನೇ ಒಂದು ಪ್ರಯೋಜನ ಅಥವಾ ಆಶೀರ್ವಾದ, ಅನ್ಯ ಭಾಷೆಗಳನ್ನು ಮಾತನಾಡುವುದರಿಂದ ದೇವರ ವಾಕ್ಯದ ಪ್ರಕಟಣೆಗಳು ಉಂಟಾಗ್ತವೆ. Praise God. Praise the Lord. You will become more spiritually aware. ನೀವು ಹೆಚ್ಚಾಗಿ ಆತ್ಮೀಕವಾದ ಒಂದು ಎಚ್ಚರಿಕೆ ಅಥವಾ ಒಂದು ಗುರುತಿಸುವಿಕೆಯನ್ನು ಹೊಂದಿರುವಂತವರಾಗಿರ್ತೀರ. Praise God. That is the sixth benefit, spiritually aware. ನಾವು ನೋಡ್ತೇವೆ ಆತ್ಮೀಕವಾದ ಅವೇರ್ನೆಸ್. Okay. ಆತ್ಮಿಕವಾಗಿ ಏನೆಲ್ಲ ಸಂಗತಿಗಳಿದ್ದಾವೆ ಎಂಬುದಾಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀವು ಹೊಂದುವಂತವರಾಗಿರ್ತೀರ. Okay, one is angelic tongues also is similar to that. ದೇವದೂತರ ಭಾಷೆ ಸಮೇತ ಆತ್ಮಿಕವಾದ ಅವೇರ್ನೆಸ್ಗೆ ಸಂಬಂಧಪಟ್ಟದ್ದಾಗಿದೆ. Praise God. Praise the Lord. One day we were going for ministry to one village. ನಾವೊಂದು ಗ್ರಾಮಕ್ಕೆ ನಾವು ಸುವಾರ್ತೆ ಸಾರುವುದಕ್ಕೆ ಹೋಗ್ತಾ ಇದ್ದೆವು. We were all praying in tongues and worshiping the Lord, and we were continuing for almost 1 hour. ನಾವೆಲ್ಲರೂ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಕರ್ತನನ್ನು ಆರಾಧಿಸ್ತಾ ಹೀಗೆ 1 ಗಂಟೆ ಕಾಲ ನಾವು ಕಳೆದೆವು. Suddenly God was showing one image of one deity. ಒಂದು ವಿಗ್ರಹದ ರೂಪವನ್ನು ನಮಗೆ ತೋರಿಸಲಿಕ್ಕೆ ಪ್ರಾರಂಭಿಸಿದ. I never saw that kind of thing. ಆ ರೀತಿಯಾದಂತಹ ರೂಪವನ್ನು ನಾನು ಯಾವತ್ತೂ ಕಾಣಲಿಲ್ಲ. Okay, and it started to dance. ಅದು ಡ್ಯಾನ್ಸ್ ಮಾಡ್ಲಿಕ್ಕೆ ಪ್ರಾರಂಭಿಸಿತು. Okay. ಆ ದರ್ಶನದಲ್ಲಿ I'm not saying it is here. I'm saying in the vision that I'm seeing, it was dancing. ನಾನು ಅದು ಇಲ್ಲಿ ಉಂಟಂತ ನಾನು ಹೇಳೋದಲ್ಲ, ಅದು ನನ್ನ ದರ್ಶನದಲ್ಲಿ ಅದು ಡ್ಯಾನ್ಸ್ ಮಾಡುವುದನ್ನು ನಾನು ನೋಡಿದೆ. Okay, I suddenly asked everyone, pray and break this in Jesus' name. ಅದು ನಾನೆಲ್ಲರನ್ನು ಕೇಳಿದಾಗ ನೀವು ಇದನ್ನು ಪ್ರಾರ್ಥನೆ ಮಾಡಿ ಬಂಧಿಸಿರಿ, ಮುರಿಯಿರಿ And ಎಂಬುದಾಗಿ. everybody was saying, oh, we didn't understand. Can you explain? ನಮಗೆ ಅದು ಅರ್ಥ ಆಗಲಿಲ್ಲ, ನೀವು ನಮಗೆ ವಿವರಿಸಿರಿ ಎಂಬುದಾಗಿ ಎಲ್ಲರೂ I ಕೇಳಿದ್ರು. told them, just by faith, believe what I'm saying. God is leading. Let's bind in the name of Jesus. ನಾನು ಹೇಳಿದೆ, ನಂಬಿಕೆ ಮೂಲಕ ದೇವರ ಆತ್ಮ ನಮ್ಮನ್ನು ನಡೆಸ್ತಾ ಇದ್ದಾನೆ, ನಾವು ಇದನ್ನು ಬಂಧಿಸೋಣ ಎಂಬುದಾಗಿ. Okay, the next day when we went for ministry, ನೆಕ್ಸ್ಟ್ ಟೈಮ್ ಅಲ್ಲಿಗೆ ನಾವು ಸೇವೆಗೆ ಹೋದಾಗ okay, so many people gathered. ಅಲ್ಲಿ ತುಂಬಾ ಜನರು ಅಲ್ಲಿ ಸೇರಿ ಬಂದಿದ್ದರು. We sang songs and shared gospel. We prayed for the people. Like almost 100 people received deliverance. ಅಲ್ಲಿ ನಾವು ಅನೇಕರಿಗೆ ಕರಪತ್ರಗಳನ್ನು ಕೊಟ್ಟೆವು, ಸುವಾರ್ತೆಯನ್ನು ಸಾರಿದೆವು. ಅನೇಕ ಜನ ಕರ್ತನ ಕಡೆಗೆ ಅವರು ತಿರುಗಿಕೊಂಡರು. We connected all those people to the local pastor. ಅಲ್ಲಿರುವಂತ ರಕ್ಷಣೆ ಹೊಂದಿರುವಂತ ಜನರನ್ನು ಅಲ್ಲಿರುವಂತ ಸ್ಥಾನಿಕ ಸಭೆಗಳಿಗೆ ನಾವು ಒಪ್ಪಿಸಿಕೊಟ್ಟೆವು. While coming back, we took some photos. ನಾವು ವಾಪಸ್ ಬರುವಾಗ ಕೆಲವು ಫೋಟೋಸ್ ನಾವು ತಕೊಂಡೆವು. I sat in the van and I opened the one photo. ನಾನು ಆ ವ್ಯಾನ್ ಅಲ್ಲಿ ಕೂತ್ಕೊಂಡ ನಂತರ ಆ ಫೋಟೋಸ್ ಅನ್ನು ನಾನು ಓಪನ್ ಮಾಡಿದಾಗ behind me was the statue of the same demon I saw in the vision. In front of that statue only God delivered hundreds of people.
ಆ ವಿಗ್ರಹದ ಮುಂದೆಯೇ 106 ಜನರನ್ನು ದೇವರು ಬಿಡುಗಡೆ ಮಾಡಿದ. Hallelujah. Hallelujah. That means that power of that power or the work of the devil is broken that day. ಅಲ್ಲಿ ಸೈತಾನನ ಕಾರ್ಯದ ಶಕ್ತಿ ಮುರಿಯಲ್ಪಟ್ಟಿದೆ. Because tongues will lead you to spiritual awareness. ಯಾಕಂದ್ರೆ ನಮ್ಮ ಸುತ್ತಲೂ ಆತ್ಮಿಕವಾಗಿ ಏನು ಸಂಗತಿಗಳಿದ್ದಾವೆ ಎಂಬುವಂತ ಎಚ್ಚರವನ್ನು, ತಿಳುವಳಿಕೆಯನ್ನು ಅನ್ಯ ಭಾಷೆಗಳಲ್ಲಿ ಮಾತಾಡುವವನು ಹೊಂದಿರುತ್ತಾನೆ. Okay. Because of the spiritual awareness, you will have godly dreams and visions. ನಾವು ಆತ್ಮಿಕವಾದಂತ ಅವೇರ್ನೆಸ್ ನಮಗೆ ಉಂಟಾಗುವುದರಿಂದ ದರ್ಶನಗಳು, ಕನಸುಗಳು ನಮಗೆ ಬೀಳುವಂತವಾಗಿರ್ತಾವೆ. Hallelujah. Praise God. See how will you get dreams and visions usually? ನೀವು ಹೇಗೆ ದರ್ಶನಗಳನ್ನು, ಕನಸುಗಳನ್ನು ಹೊಂದುತ್ತೀರಾ ಸಾಮಾನ್ಯವಾಗಿ? Yeah, whatever you think more, you will get in the dream. ನೀವು ಯಾವುದನ್ನು ಹೆಚ್ಚಾಗಿ ಆಲೋಚನೆ ಮಾಡಿರ್ತೀರೋ ಅಂತ ಅದೇ ಕನಸಲ್ಲಿ ಬರ್ತೈತೆ. Or whatever more fear you have, that will come in the dream. ಯಾವುದಕ್ಕೆ ಹೆಚ್ಚು ಭಯ ಪಡ್ತಾ ಇರ್ತೀರೋ ಅದೇ ಸಂಗತಿಗಳು ಕನಸಲ್ಲಿ ಬರ್ತವೆ. And we start meditating in that fear and doubt, that will only happen. ಯಾವ ಭಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೇವೋ, ಎಣಿಸ್ತಾ ಇರ್ತೇವೋ ಅದೇ ಕನಸಲ್ಲಿ ಉಂಟಾಗ್ತದೆ. And sometimes we call that, oh, that is godly dream, God gave it happened. ನಾವು ಕೆಲವೊಮ್ಮೆ ಅದನ್ನೇ ಹೇಳ್ತಿರ್ತೇವೆ, ದೇವರು ನನಗೆ ಈ ಕನಸನ್ನು ಕೊಟ್ಟಿದ್ದಾನೆ ಎಂಬುದಾಗಿ. No, not every dream is from God. ಆದ್ರೆ ಇಲ್ಲವೇ ಇಲ್ಲ, ಪ್ರತಿ ಕನಸು ದೇವರಿಂದ ಬರುವಂತದ್ದಲ್ಲ. Or you meditate on the fearful dreams, fearful things, that will automatically happen because you are manifesting. ನೀವು ಹೆಚ್ಚಾಗಿ ಯಾವುದೇ ಭಯಾನಾತ್ಮಕ ಸಂಗತಿಗಳಿಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಿರೋ ಅದುವೇ ನಿಮಗೆ ಕನಸಲ್ಲಿ ಬರುವಂತದ್ದಾಗಿರ್ತದೆ. Because it happened doesn't mean it is from God. ನಿಮಗೆ ಅದು ಕನಸಲ್ಲಿ ಬಂದಷ್ಟು ಮಾತ್ರ ಅದು ದೇವರಿಂದ ಬಂದಿರುವಂತದ್ದಲ್ಲ. Okay, but you will get godly dreams because your soul is turned to the Holy Spirit. ಆದರೆ ನಿಮ್ಮ ಮನಸ್ಸು ದೇವರ ಆತ್ಮನ ಕಡೆ ಅಂಟಿಕೊಂಡು ಆತನ ಹಿಂದೆ ಇರುವುದರಿಂದ ನಿಮಗೆ ದೇವರಿಂದ ಕನಸುಗಳು, ದರ್ಶನಗಳು ಉಂಟಾಗ್ತವೆ. He will speak about the future also. ನೀವು ಭವಿಷ್ಯತ್ತಿನ ಬಗ್ಗೆ ಸಹ ನೀವು ಮಾತನಾಡುವವರಾಗಿರ್ತೀರಾ. He will speak to you through dreams and visions about the nations also. ಈವನ್ ದೇವರ ಆತ್ಮನು ದೇಶಗಳ ಕುರಿತಾಗಿ ಸಹ ನಿಮ್ಮ ಕನಸುಗಳಲ್ಲಿ, ದರ್ಶನಗಳಲ್ಲಿ ಮಾತಾಡುವ ಆತನಾಗಿರ್ತಾನೆ. Hallelujah. Hallelujah. And the final thing is your thoughts and your words will change. ಕಡೆಯದಾಗಿ ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು ಬದಲಾಗುತ್ತವೆ. Okay, your sorry, spelling ತಪ್ಪಾಗಿದೆ. And your thoughts and your words will change. ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು ಬದಲಾಗುತ್ತವೆ. Praise God. The more you speak in tongues, your soul is more inclined with the spirit. ನೀವು ಎಷ್ಟು ಹೆಚ್ಚಾಗಿ ಅನ್ಯ ಭಾಷೆಗಳನ್ನು ಮಾತನಾಡ್ತೀರೋ, ನಿಮ್ಮ ಮನಸ್ಸು ದೇವರ ಆತ್ಮನಲ್ಲಿ ಐಕ್ಯವಾಗ್ತಾ ಬರ್ತೇತೋ. So thoughts and words, from where they are produced? ನೋಡಿ, ಎಲ್ಲಿ ನಿಮ್ಮ ಆಲೋಚನೆಗಳು, ಮಾತುಗಳು ಎಲ್ಲಿಂದ ಹುಟ್ಟುತ್ತವೆ? From mind only, right? ಮನಸ್ಸಿನಿಂದಲೇ. Okay, so if your ಮನಸ್ಸು ಆತ್ಮಾನುಸಾರವಾಗಿ ಇದ್ರೆ, ನಿಮ್ಮ ಆಲೋಚನೆಗಳು, ಮಾತುಗಳು ಕಂಪ್ಲೀಟ್ ಆಗಿ ಆತ್ಮಾನುಸಾರವಾಗಿ ಬದಲಾವಣೆ ಆಗ್ತದೆ. Praise the Lord. Amen. Yeah, praise God. So your thoughts, your words will become spiritual. ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು ಆತ್ಮೀಕವಾಗಿರುತ್ತವೆ ಅನ್ಯ ಭಾಷೆಗಳಲ್ಲಿ ಹೆಚ್ಚಾಗಿ ಮಾತನಾಡುವುದರಿಂದ. Praise God. Praise the Lord. Okay, so ಇಲ್ಲಿ ನಿಲ್ಲಿಸೋಣ, ಇವತ್ತು ಟೈಮ್ ಆಗಿದೆ. So if you have any doubts, please ask. Any doubts in this? ಇಷ್ಟು ತನಕ ನೀವು ಕೇಳಿರುವುದರಲ್ಲಿ ಏನಾದರೂ ಪ್ರಶ್ನೆಗಳು ಅಥವಾ ಪ್ರಶ್ನೆಗಳಿರುವಂತದ್ದಾದ್ರೆ ನೀವು ಕೇಳಬಹುದು. Okay, next week also we will continue some more. ಇದನ್ನೇ ನಾವು ಬರೋ ವಾರದಲ್ಲಿ ಸಹ ನಾವು ಕಂಟಿನ್ಯೂ ಮಾಡುವಂತವರಾಗಿರ್ತೇವೆ. Okay, next week we are going to see how to speak in tongues. ಬರೋ ವಾರದಲ್ಲಿ ಹೇಗೆ ಅನ್ಯ ಭಾಷೆಗಳನ್ನು ಮಾತನಾಡುವುದು ಎಂಬುದಾಗಿ ನಾವು ಕೇಳೋಣ. And how many wrong ideas are there about tongues among the people and churches? ಅನ್ಯ ಭಾಷೆಗಳ ಬಗ್ಗೆ ಜನರಲ್ಲಿ ಮತ್ತು ಸಭೆಗಳಲ್ಲಿ ಇರುವಂತಹ ತಪ್ಪಾದ ಅಭಿಪ್ರಾಯಗಳು ಕುರಿತಾಗಿ ಸಹ ನಾವು ಚರ್ಚೆ ಮಾಡೋಣ. Okay, so until here, if you have any doubt, please ask. ಇಲ್ಲಿ ತನಕ ನಾವು ಕೇಳಿರುವುದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿರುವಂತದ್ದಾದ್ರೆ ಕೇಳಬಹುದು. ಪಾಸ್ಟರ್ ಕೇಳಿದ ಪ್ರಶ್ನೆ ಏನು ಗೊತ್ತಾ, ಕೆಲವು ಸಾತಿ ಕೆಲವರು ಎಷ್ಟು ವರ್ಷಗಳು ಹೋದ್ರು ಕೂಡ ತತ್ತಂತೆ ಮಾತಾಡ್ತಿರ್ತಾರೆ, ಕೆಲವು ಮಾತ್ರ ಬಹಳ ಭಾಷೆಗಳು ಮಾತನಾಡ್ತಾರೆ. ಸೊ ಯಾಕೆ ಕೆಲವರು ಒಂದೇ ಭಾಷೆಯಲ್ಲಿ ತ ಅಥವಾ ಬಾ 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 ರಾ ಬಾ ಶಾತ ಇದರಲ್ಲೇ ಇರ್ತಾರೆ? ಯಾಕೆ? ಮಕ್ಕಳು ಹುಡ್ತಾರೆ. ಈ ಮಕ್ಕಳು ಹುಟ್ಟಿದಾಗ ಅವ್ರು ಫಸ್ಟ್ ಏನು ಮಾತುಗಳು ಕಲಿತಾರೆ? ಫ್ಲೂಯೆನ್ಸ್ ಕಲಿತಾರ? ನಮ್ಮ ಹಾಗೆ ಮಾತಾಡೋದು ಮಾ ಡಾ. ಅವ್ರು ಹೇಳುವಂಥ ಪ್ರೊನೌನ್ಸಿಯೇಷನ್ ಕೂಡ ಕೆಲವು ಸರಿಯಾಗಿ ಅರ್ಥ ಆಗುದು. ಬಟ್ ಆದರೆ ಹಾಗೆ ಇರುವಂಥ ಮಕ್ಕಳನ್ನು ನೀವು ತಗೊಂಡ್ಬಿಟ್ಟು ಕಾಡಲ್ಲಿ ಬಿಟ್ಬಿಡಿ, ಅವ್ರಿಗೆ ಏನಾಗ್ತದೆ, ಬೇರೆ ಶಬ್ದಗಳನ್ನು ಅವ್ರು ಕೇಳದ ಕಾರಣ ಅವ್ರೇನು ಮಾಡ್ತಾರೆ, ಅದೇ ಭಾಷೆ ಅದೇ ವಿಧವಾಗಿದ್ದು ಮಾತನಾಡಿದಾಗ ಹಂಗ ಕಲಿತಾರೆ. ಅದೇ ವಿಧವಾಗಿ ವಿಶ್ವಾಸಿ ಆದಂಥವನು ಏನು ಮಾಡ್ತಾನೆ ಅಂದರೆ, ದೇವರು ಅವನಿಗೆ ಕೊಟ್ಟಿರುವಂಥ ಭಾಷೆ ಇದೆಯಲ್ಲ, ಫಸ್ಟ್ ಚಿಕ್ಕ ಮಕ್ಕಳಾಗಿದ್ದಾಗ ಅವ್ರಿಗೊಂದು ಭಾಷೆ ಬರ್ತದೆ. ಆದರೆ ಆ ಭಾಷೆಗಳನ್ನು ಪ್ರತಿದಿನ ಮಾತನಾಡ್ತಿರುವಂಥ ವ್ಯಕ್ತಿಯೇ ಫ್ಲೂಯೆನ್ಸಲ್ಲಿ ಬರಲಿಕ್ಕೆ ಪ್ರಾರಂಭ. ಅದಕ್ಕೆ ನಾನು ಹೇಳ್ತೀನಿ, ಗಟ್ಟಿಯಾಗಿ ಮಾತಾಡ್ರಿ, ಒಳಗೊಳಗೆ ಮಾತನಾಡಿಕೊಳ್ಬೇಡ್ರಿ. ಒಳಗೊಳಗೆ ಮಾತನಾಡಿಕೊಂಡ್ರೆ ನಿಮ್ಮ ಅನ್ಯ ಭಾಷೆಗಳಲ್ಲೇ ನೀವು ಅಭಿವೃದ್ಧಿನೇ ಆಗೋದಿಲ್ಲ. ಅದಕ್ಕೆ ದೇವರು ಕೊಟ್ಟಿದ್ದಂಥ ಒಂದು ಭಾಷೆಯನ್ನು ನಾವು ಜೋರಾಗಿ ಮಾತನಾಡ್ತಿರುವಾಗ ಏನಾಗ್ತದೆ, ಆತ್ಮದಿಂದ ನಮ್ಮ ಅನೇಕವಾದ ಭಾಷೆಗಳು ಬರ್ತವೆ. ಇವಾಗ ನೋಡಿ, ಒಂದೊಂದು ಸತಿ ನಾನು ಉಂಗುಲ ಕಸಿ ತೀರಿ ಕೊತ್ತೋ ಲಬಾ ಹಾತೋರಿ ಇಂಗ್ಲಿ ಕೊತ್ತೋ ರಾಸತ್ತ, ನಾನು ಭಾಷೆ ಮಾತನಾಡ್ತಿರುವ ನನಗೆ ಗೊತ್ತಾಗ್ತದೆ ಏನೋ ಒಂದು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀನಿ. ಸೊ ಅದಕ್ಕಾಗಿ ಕೆಲವರು ಏನು ಮಾಡ್ತಾರೆ, ಹೆಚ್ಚು ಅನ್ಯ ಭಾಷೆಗಳು ಮಾತನಾಡುವರು ಏನಾಗ್ತಾರೆ, ಅವರ ಭಾಷೆಗಳು ಬದಲಾಗ್ಬಿಡ್ತಾರೆ. ಆಯ್ತಲ್ಲ, ಇದು ಅದಕ್ಕೆ ಕಾರಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕರ್ತನ ಕಡೆ ನೋಡೋಣ.
ದೇವರೇ ನಮಗೆ ಪ್ರಕಟ ಮಾಡಿದಂಥ ಅದ್ಭುತವಾದ ಉಪದೇಶಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡಿ. ಕಮನ್, ಎಲ್ಲರೂ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾನು ಹೇಳ್ತೀನಿ, ಯಾರಿಗಾದ್ರೂ ಅನ್ಯ ಭಾಷೆವಿಲ್ಲೋ ಅವ್ರು ಸ್ತೋತ್ರ ಹೇಳ್ತಾ ಇರಿ. ಯಾರಾದ್ರೂ ಅನ್ಯ ಭಾಷೆಗಳು ಬರೋದಿದೆಯೋ ಒಂದು 2 ನಿಮಿಷ ಮಾತಾಡೋಣ. ಓಡಿಲಾ ಬಾರ ಬಾಬಾ ಲಿಖಂದೋರಿ ಡಿರಡಲ ಬಾರ ಬಾ ಓಡಿರ ಬತ್ತೋರಿ ಡಿರಡಲ ಬಾಬಾ ರಿಖಂದರ ಬಾ ಶತ್ತೋರಿ ಡಿರಡಲ ಬಾ ಓರಿ ಬಂದರ ಬಾ ಶಿತೋರಿ ಡಿರಡಲ ಬಾ ಕುರ ಬಾ ಶಿತಾರಡಲ ಬಾ ಓಡಿಲಾ ಬತ್ತೋರಿ ಡಿರಡಲ ಬಾಬಾ ರಿಖಂದೋರಿ ಡಿರಡಲ ಬಾ ಕುರ ಬಾ ಶತ್ತೋರಿ ಡಿರಡಲ ಬಾ ಓಡಿರ ಬತ್ತಿರ ಹತ್ತರ ಬಾ ಸಿತಾರಡಲ ಬಾ ಓಡಿಲಾ ಬತ್ರಿ ಖಂದ್ಲಿರ ಸುತೋರಿ ಖರ ಬಲ ಬಾಬಾ ನಿಖ ಓಡಿರ ಬಾ ಶತಾರಡಲ ಬಾಬಾ ರಿಖ ಓಡಿರ ಬತ್ತೋರಿ ಡಿರಡಲ ಬಾ ಕುರಿ ಬಾ ಥರ ಬಾ ಶತ್ತೋರಿ ಡಿರಡಲ ಬಾ. ಮಹೋನ್ನತನೇ, ಮಹಾಗಣನೆ, ಪರಿಶುದ್ಧನೇ, ನಿನ್ನ ದಾಸನ ಮೂಲಕ ಕರ್ತನೆ ಸ್ವಾಮಿ ಉಪದೇಶವು ಕರ್ತನೆ ಸಭೆಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಈ ಮಕ್ಕಳೆಲ್ಲ ಈ ವಾಕ್ಯವನ್ನು ಕೇಳಿದ್ದಾರೆ. ಕೇಳಿದ ಮೇಲೆ ಆಸಕ್ತಿಯಿಂದ ಕರ್ತನೆ ಅನ್ಯ ಭಾಷೆಗಳನ್ನು ಅಪೇಕ್ಷಿಸುವವರಾಗಿರುವಂತೆ ಸಹಾಯ ಮಾಡು. ಹೆಚ್ಚಾಗಿ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಕರ್ತನೆ ಸ್ವಾಮಿ ಮತ್ತು ಪವಿತ್ರತೆಯಲ್ಲಿ ನಡೆಯುವುದರಲ್ಲಿ ಆದ್ರೇನು, ಧೈರ್ಯವಾಗಿ ನಡೆಯುವುದರಲ್ಲಾದ್ರೇನು, ಕರ್ತನೆ ದೇವರ ಸ್ವರವನ್ನು ಕೇಳುವುದರಾದ್ರೇನು, ಬೇರೆ ವರಗಳಲ್ಲಿ ಚಲಿಸುವುದಾದ್ರೇನು, ಕರ್ತನೆ ಎಲ್ಲ ಸಂಗತಿಗಳಲ್ಲಿ ಕರ್ತನೆ ಸ್ವಾಮಿ ಸಭೆ ಎದ್ದು ಬರಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಸಭೆಯಲ್ಲಿ ಪ್ರವಾದಿಗಳು ಏಳಲಿ ಯೇಸು ನಾಮದಲ್ಲಿ. ನಮ್ಮ ಸಭೆಯಲ್ಲಿ ಕರ್ತನೆ ಉಪದೇಶಕರು ಏಳಲಿ ಸ್ವಾಮಿ. ಹಲ್ಲೆಲೂಯಾ, ಹಾರಾಬಾ ಸೀತಾರಾಬಾ. ಪ್ರತಿ ಸೆಲ್ ಗ್ರೂಪ್ ಲೀಡರ್ ಕರ್ತನೆ ಸ್ವಾಮಿ ಅವರ ಸೆಲ್ ಗ್ರೂಪ್ ಅಲ್ಲಿ ಅದ್ಭುತವಾಗಿ ಕರ್ತನೆ ನಿನ್ನ ಆತ್ಮನ ಮೂಲಕ ಚಲಿಸಲ್ಪಡುವಂತೆ ಸಹಾಯ ಮಾಡು. ಕರ್ತನೆ ಸ್ವಾಮಿ ಅನ್ಯ ಭಾಷೆ ವರವಿಲ್ಲದವರೆಲ್ಲರೂ ಅನ್ಯ ಭಾಷೆ ವರವನ್ನು ಹೊಂದಿಕೊಳ್ಳಲಿ. ನಿನ್ನ ಕರುಣೆಯುಳ್ಳ ಹಸ್ತಕ್ಕೆ ಕೊಟ್ಟಿರುವ ಈ ಸಮಯಕ್ಕಾಗಿ ವಂದನೆ ತಿಳಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೇನ್.